ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಜ್ವಾಲೆಯಾಗಿ ಪರಿಣಮಿಸಿದೆ. ಬೆಳಗಾವಿಯಲ್ಲಿ ಹತ್ತರಗಿಯಲ್ಲಿ ಹೋರಾಟದ ಕಿಚ್ಚು ಧಗಧಗಿಸಿದೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಈಗ ರೈತರ ಜೊತೆಗೆ ಸಭೆ ಮಾಡ್ತಿದ್ದಾರೆ. ಕಾರ್ಖಾನೆ ಮಾಲೀಕರ ಜೊತೆಗಿನ ಸಭೆಯಲ್ಲಿ ಒಮ್ಮತ ಮೂಡಲಿಲ್ಲ. ಒಂದು ಫೈನಲ್ ಡಿಸಿಷನ್ಗೆ ದರಕ್ಕೆ ಸಂಬಂಧಪಟ್ಟ ಹಾಗೆ ಬರೋದಕ್ಕಾಗಲಿಲ್ಲ. ಈಗ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ರೈತ ಮುಖಂಡರ ಜೊತೆಯಲ್ಲಿ ಸಭೆ ಮಾಡ್ತಿದ್ದಾರೆ. ಆದ್ರೆ ಆ ಸಭೆಯಲ್ಲಿ ಹಾವೇರಿ ಸೇರಿ ಕೆಲ ಜಿಲ್ಲೆಗಳ ರೈತರು ಮಾತ್ರ ಭಾಗಿಯಾಗಿದ್ದಾರೆ. ಎಲ್ಲಿ ಹೋರಾಟ ನಡೀತಾ ಇದೆಯೋ ಬೆಳಗಾವಿ, ಬಾಗಲಕೋಟೆ ರೈತರು ಭಾಗಿಯಾಗಿಲ್ಲ. ಆದ್ರೆ ವಿಜಯಪುರದ ರೈತರು ಬಹಿಷ್ಕಾರವನ್ನ ಏನ್ ಮಾಡಿದ್ರು, ಮುಖ್ಯಮಂತ್ರಿಗಳ ಸಭೆಗೆ ನಾವು ಹೋಗೋದಿಲ್ಲ ಅಂತ ಏನ್ ಹೇಳಿದ್ರು, ಈಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿಗಳ ಜೊತೆಗಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮುಖ್ಯಮಂತ್ರಿಗಳು ರೈತರ ಜೊತೆ ಸಭೆ ಮಾಡಿ ಕಾರ್ಖಾನೆ ಮಾಲೀಕರ ಸಭೆಯಲ್ಲಾದಂತಹ ಚರ್ಚೆ ಏನು, ಕಾರ್ಖಾನೆ ಮಾಲೀಕರು ಹೇಳಿದ್ದೇನು, ಅದನ್ನ ರೈತರಿಗೆ ತಿಳಿಸುವಂತಹ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಅದರ ಜೊತೆಗೆ ರೈತರಿಂದ ಮಾಹಿತಿಯನ್ನ ಪಡೆಯಲಿದ್ದಾರೆ. ರೈತರ ಅಹವಾಲುಗಳೇನು ಅದನ್ನ ಕೇಳುವಂತಹ ಕೆಲಸವನ್ನ ಮಾಡಲಿದ್ದಾರೆ. ಈಗಾಗಲೇ ಸಭೆ ಆರಂಭವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಲವು ರೈತರು ಬೇರೆ ಬೇರೆ ಜಿಲ್ಲೆಗಳಿಂದ ಮುಖ್ಯಮಂತ್ರಿಗಳ ಜೊತೆಗಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಯ ನಿರ್ಧಾರದ ಬಗ್ಗೆ ಈಗ ಕುತೂಹಲ ಇರೋದು, ಈ ಸಭೆಯಲ್ಲಾದ್ರೂ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಾಗುತ್ತಾ? ಈ ಸಭೆಯಲ್ಲಿ ಚರ್ಚೆಯಾದಂತಹ ನಂತರದಲ್ಲಿ ಮತ್ತೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಿಎಂ ಚರ್ಚೆಯನ್ನ ಮಾಡಲಿದ್ದಾರೆ ಅಂತ ಹೇಳಿ ಆಗ್ಲೇ ಶರಣ್ ಪ್ರಕಾಶ್ ಪಾಟೀಲ್ ಸಚಿವರು ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ಹಾಗಾಗಿ ಇವತ್ತು ಒಂದು ಫೈನಲ್ ಡಿಸಿಷನ್ಗೆ ಸರ್ಕಾರ ಬರುವಂತಹ ಸಾಧ್ಯತೆ ಇದೆ. ಇಲ್ಲ ಅಂತಂದ್ರೆ ಈಗಾಗಲೇ ನೀವು ಕೆಲವೇ ಕ್ಷಣಗಳ ಹಿಂದೆ ಗಮನಿಸಿದ್ರಿ, ಬೆಳಗಾವಿಯ ಹತ್ತರಗಿಯಲ್ಲಿ ಹೋರಾಟ ಬೇರೆಯದ್ದೇ ಸ್ವರೂಪವನ್ನ ಪಡ್ಕೊಂಡ್ಬಿತ್ತು. ಶಾಂತಿಯುತವಾಗಿ ನಡೀತಾ ಇದ್ದಂತಹ ಹೋರಾಟ ಕಲ್ಲು ತೂರಾಟದ ಮಟ್ಟಕ್ಕೆ ಹೋಗ್ಬಿಡ್ತು. ಪೊಲೀಸರನ್ನೇ ಅಟ್ಟಾಡ್ಸ್ಕೊಂಡು ಹೋಗ್ಬಿಟ್ರು ರೈತರು. ಜೊತೆಗೆ ಪೊಲೀಸ್ ವಾಹನದ ಮೇಲೆ, ಸರ್ಕಾರಿ ವಾಹನಗಳ ಮೇಲೆ, ಖಾಸಗಿ ವಾಹನಗಳ ಮೇಲೆ ಕಲ್ಲು ತೂರಾಟ ಆಯ್ತು. ವಾಹನಗಳು ಜಖಮ್ ಆದ್ವು. ತೀವ್ರ ಸ್ವರೂಪವನ್ನ ಪಡ್ಕೊಂಡ್ಬಿಡ್ತು. ಈಗ ಇವತ್ತು ಸಂಜೆಯವರೆಗೆ ರೈತರು ಡೆಡ್ ಲೈನ್ ನ ಕೊಟ್ಟಿರೋದು. ಇವತ್ತು ನಿರ್ಧಾರ ಆಗಿಲ್ಲ ಅಂತಂದ್ರೆ ನಾಳೆ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಳ್ಬಹುದು. ಹಾಗಾಗಿ ಇವತ್ತು ನಿರ್ಣಾಯಕವಾದಂತಹ ದಿನ. ಅದನ್ನ ಸರ್ಕಾರವೂ ಅರ್ಥ ಮಾಡ್ಕೊಂಡಿದೆ. ಪರಿಸ್ಥಿತಿಯ ಒತ್ತಡವನ್ನ ಸರ್ಕಾರ ಅರ್ಥ ಮಾಡ್ಕೊಂಡಿದೆ. ಹಾಗಾಗಿನೇ ಮೀಟಿಂಗ್ ಮೇಲ್ ಮೀಟಿಂಗ್ ನಡೀತಾ ಇದೆ. ಮೊದಲಿಗೆ ಕಾರ್ಖಾನೆ ಮಾಲೀಕರ ಜೊತೆಗೆ ಮೀಟಿಂಗ್ ಮಾಡಿದ್ರು. ಆದ್ರೆ ಆ ಸಭೆಯಲ್ಲಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರುವುದಕ್ಕೆ ಸಾಧ್ಯ ಆಗಲಿಲ್ಲ. ಅದಾದಂತಹ ನಂತರದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರುಗಳ ಅಹವಾಲನ್ನ ಸ್ವೀಕರಿಸಿದಂತಹ ಸಿಎಂ ಅವ್ರಿಗಾಗ್ತಾ ಇರುವಂತಹ ಸಮಸ್ಯೆ ಏನು ಮಾಡಬಹುದು, ಯಾವ ರೀತಿ ಸಾಲ್ವ್ ಮಾಡಬಹುದು ಅದನ್ನ ಚರ್ಚೆ ಮಾಡಿದಂತಹ ನಂತರದಲ್ಲಿ ಈಗ ರೈತ ಮುಖಂಡರುಗಳ ಜೊತೆ ಸಭೆಯಲ್ಲಿ ಭಾಗಿಯಾಗಿದ್ದಾರೆ, ಸಭೆ ನಡೆಸ್ತಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾಗಿದ್ದಾರೆ. ಬಾಗಲಕೋಟೆ, ಬೆಳಗಾವಿಯ ರೈತರು ಭಾಗಿಯಾಗಿಲ್ಲ. ವಿಜಯಪುರದ ರೈತರು ಭಾಗಿಯಾಗಿದ್ದಾರೆ. ಹಾವೇರಿಯ ರೈತರು ಭಾಗಿಯಾಗಿದ್ದಾರೆ. ಹಲವು ಜಿಲ್ಲೆಗಳ ಕಬ್ಬು ಬೆಳೆಗಾರರ ಜೊತೆಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನ ಮಾಡ್ತಿದ್ದಾರೆ. ಏನು ಮಾಡಬಹುದು? ಒಂದು ಆಪ್ಷನ್ ಏನಿದೆ, 3,300 ರೂಪಾಯಿಗೆ ರೈತರನ್ನ ಒಪ್ಪಿಸುವಂತಹ ಪ್ರಯತ್ನ. ಆಗ್ಲೇ ಕಾರ್ಖಾನೆ ಮಾಲೀಕರನ್ನ ಒಪ್ಪಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಸಿಎಂ. ಈಗ ರೈತರಲ್ಲೂ ಕೂಡ ನೆಗೋಷಿಯೇಷನ್ಗೆ ಮುಂದಾಗಿದ್ದಾರೆ. 3,500 ಇದು ರೈತರು ಹಿಡಿದಿರುವಂತಹ ಪಟ್ಟು 1 ಟನ್ ಕಬ್ಗೆ. 3,500 ಕೊಡೋದಕ್ಕೆ ಸಾಧ್ಯ ಇಲ್ಲ. 3,400 ಅಷ್ಟಾಗಿಲ್ಲ ಅಂತಂದ್ರೆ 3,400 ಆದ್ರೂ ಕೊಡಿ, ಹೀಗಂತ ಪಟ್ಟು ಹಿಡಿದು ಕೂತಿದ್ದಾರೆ ರೈತರು. ಆದ್ರೆ ಕಾರ್ಖಾನೆ ಮಾಲೀಕರು ಅಷ್ಟು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನಾವೇ ಸಾಲ ಮಾಡಿ ಕಾರ್ಖಾನೆ ನಡೆಸ್ತಾ ಇದ್ದೀವಿ. ನಮಗೆ MSP ದರವನ್ನ ಕೇಂದ್ರ ಸರ್ಕಾರ ಏರಿಕೆ ಮಾಡಿಲ್ಲ, ಎಥನಾಲ್ ದರವನ್ನು ಏರಿಕೆ ಮಾಡಿಲ್ಲ. ನಾವೇ ಲಾಸ್ ನಲ್ಲಿ ಇದೀವಿ. ಅದ್ರ ಮೇಲೆ ರೈತರು ನಮಗೆ ದರೋಡೆಕೋರರು ಅಂತೆಲ್ಲ ನಮ್ಮ ಮೇಲೆ ಅಪವಾದ ಮಾಡ್ತಿದ್ದಾರೆ. ನಾವು ಸಾಲ ಮಾಡಿ ರೈತರಿಗೆ ಹಣ ಕೊಡುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈಗ ದರ ಏರಿಕೆ ಮಾಡಬೇಕು ಅಂದ್ರೆ ನಾವು ಹೇಗೆ ಮಾಡೋದು? ಇದು ಕಾರ್ಖಾನೆ ಮಾಲೀಕರ ಪ್ರಶ್ನೆ. ಹೀಗಾಗಿ ಎರಡೂ ಕಡೆಯ ವಾದವನ್ನ ಆಲಿಸೋಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಒಂದು ಫೈನಲ್ ಡಿಸಿಷನ್ಗೆ ಬರಲೇಬೇಕು. ಅದು ಬಹುತೇಕ ಇವತ್ತೇ ಆಗುವಂತಹ ನಿರೀಕ್ಷೆ ಇದೆ. ಆಗ್ಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೂಡ. ಆಗ್ಲೇ ಗಮನಿಸಿದ್ರಿ ಬೆಳಗಾವಿಯಲ್ಲಿ ಏನಾಯ್ತು ಅಂತ ಹೇಳಿ. ಕಲ್ಲು ತೂರಾಟ ನಡೆದ್ಬಿಡ್ತು. ಪೊಲೀಸರನ್ನ ಅಟ್ಟಾಡ್ಸ್ಕೊಂಡು ಹೋಗ್ಬಿಟ್ರು ರೈತರು. ಅಂದ್ರೆ ವಿಷಮ ಪರಿಸ್ಥಿತಿಗೆ ಹೋಗ್ಬಿಡ್ತು ರೈತರ ಹೋರಾಟ. ಆಮೇಲೆ ರೈತ ಮುಖಂಡ ಚುನಪ್ಪ ಪೂಜಾರಿ ಅವ್ರು ಬಂದ್ರು. ಆ ರೀತಿ ಕಲ್ಲು ತೂರಾಟ ಮಾಡಿದವರು ನಮ್ಮ ರೈತರೇ ಅಲ್ಲ ಅಂತಾನು ಹೇಳಿದ್ರು. ಆದ್ರೂ ಪರಿಸ್ಥಿತಿ ಕೈ ಮೀರ್ತಲ್ಲ. ಹಲವು ವಾಹನಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ವಾಹನಗಳ ಗಾಜು ಪೀಸ್ ಆಗಿ ಹೋಗಿದೆ.
ಈ ರೀತಿ ಪರಿಸ್ಥಿತಿ ಕೈ ಮೀರಿಬಿಟ್ರೆ ಇದು ಒಂದು ಪ್ರದೇಶದಲ್ಲಿ, ನಾಳೆ ಎಲ್ಲಾ ಭಾಗದಲ್ಲೂ ರೈತರು ರಸ್ತೆಗಿಳಿದು ಬಿಟ್ರೆ ಪರಿಸ್ಥಿತಿ ಕೈ ಮೀರುವಂತಹ ಸಿಚುವೇಶನ್ ನಿರ್ಮಾಣ ಆಗಬಹುದು. ಹಾಗಾಗೋದು ಸರ್ಕಾರಕ್ಕೂ ಇಷ್ಟವಿಲ್ಲ. ಆ ಕಾರಣಕ್ಕಾಗಿನೇ ಇವತ್ತು ಬೆಳಗ್ಗಿನಿಂದ ಸರಣಿ ಪ್ರಯತ್ನ, ಸತತ ಸಭೆ, ಸತತವಾಗಿ ಮೀಟಿಂಗ್, ಸತತವಾಗಿ ಚರ್ಚೆ. ಈಗ ರೈತರ ಜೊತೆಗೆ ಚರ್ಚೆ ಆಗ್ತಾ ಇದೆ. ರೈತರ ಜೊತೆಗಿನ ಮೀಟಿಂಗ್ನ ಬಳಿಕ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಸರ್ಕಾರ, ಅಥವಾ ರೈತರನ್ನ ಕನ್ವಿನ್ಸ್ ಮಾಡುವಲ್ಲಿ ಸಕ್ಸಸ್ ಆಗುತ್ತಾ ಸರ್ಕಾರ? ಕಾರ್ಖಾನೆ ಮಾಲೀಕರು ಕೊಟ್ಟಂತ ಒಂದು ಆಯ್ಕೆ ಏನಿದೆ ಅದನ್ನ ರೈತರಿಗೆ ತಿಳಿಸಿ ಒಂದು ಫೈನಲ್ ಪರಿಹಾರಕ್ಕೆ ಬರೋದಕ್ಕೆ ಸರ್ಕಾರ ಸಕ್ಸಸ್ ಆಗುತ್ತಾ? ಕಾದು ನೋಡಬೇಕು. ಸದ್ಯ ಸಭೆ ನಡೀತಾ ಇದೆ. ಕಲ್ಲು ತೂರಾಟದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀನಿ. ಯಾವ ರೀತಿ ಕಲ್ಲು ತೂರಾಟ ಆಯ್ತು ಅಂತ ಹೇಳಿ ಏಕಾಏಕಿ ಪರಿಸ್ಥಿತಿ ವಿಷಮ ಸ್ಥಿತಿಗೆ ಹೋಗ್ಬಿಡ್ತು. ಬೆಳಗ್ಗಿನಿಂದ ಹತ್ತರಗಿ ಟೋಲ್ ಬಳಿ ಪ್ರತಿಭಟನೆ ನಡೀತಾನೆ ಇತ್ತು. ಬೆಂಗಳೂರು ಪುಣೆ ಹೆದ್ದಾರಿಯನ್ನ ಬಂದ್ ಮಾಡಿ ಅಲ್ಲಿ ರಸ್ತೆ ಗಡ್ಡಲ ಕುಳಿತುಕೊಂಡು ನೂರಾರು ಸಂಖ್ಯೆಯಲ್ಲಿ ರೈತರು ಹೋರಾಟವನ್ನ ಮಾಡ್ತಾ ಇದ್ರು. ತಮ್ಮ ಟ್ರಾಕ್ಟರ್ನೆಲ್ಲ ತಂದು ನಿಲ್ಲಿಸ್ಕೊಂಡ್ಬಿಟ್ಟಿದ್ರು. ಕಿಲೋಮೀಟರ್ ಗಟ್ಟಲೆ ವೆಹಿಕಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿತ್ತು. ಇದೇ ಸಂದರ್ಭದಲ್ಲಿ ಯಾರು ಅಡ್ಡಲ ಕೂತಿರ್ತಾರೋ ರಸ್ತೆಗೆ ಅವರನ್ನ ಅಲ್ಲಿಂದ ಎಬ್ಬಿಸೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಹಾಗೆ ಎಬ್ಬಿಸೋಕೆ ಮುಂದಾದಂತಹ ಟೈಮ್ನಲ್ಲೇ ಈ ರೀತಿ ಕಲ್ಲು ತೂರಾಟ ಆಗಿದ್ದು, ಏಕಾಏಕಿ ಕಲ್ಲು ತೂರಾಟ ಆಗಿದೆ. ಜೊತೆಗೆ ಪೊಲೀಸರನ್ನ ಅಟ್ಟಾಡಿಸ್ಕೊಂಡು ಹೋಗುವಂತಹ ಪ್ರಯತ್ನ ಆಗಿದೆ. ಹತ್ತರಗಿಯಲ್ಲಿ ಬೆಳಗ್ಗೆ ಒಂದ್ಸಲ ರಸ್ತೆ ತಡೆ ಮಾಡ್ತಾರೆ ರೈತರು. ಆಗ ಅವರನ್ನ ಚದುರಿಸುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ರು. ಅದಾಗಿ 1 ಗಂಟೆ ಕಳೆದಿಲ್ಲ, ಮತ್ತೆ ರಸ್ತೆ ತಡೆಗೆ ಆರಂಭ ಮಾಡ್ಬಿಡ್ತಾರೆ ರೈತರು. ಆಗ ಆರಂಭ ಆದಂತಹ ರಸ್ತೆ ತಡೆ ಮಧ್ಯಾಹ್ನ ಇಷ್ಟು ಹೊತ್ತಾದ್ರೂ ಅದು ಸ್ಟಾಪ್ ಆಗಿರ್ಲಿಲ್ಲ. ಸುಮಾರು 3:45-3:30 ತನಕನೂ ರಸ್ತೆ ತಡೆ ಹಾಗೆ ಕಂಟಿನ್ಯೂ ಆಗಿತ್ತು. ಆಗ ಅಷ್ಟುದ್ದ ವೆಹಿಕಲ್ಸ್ ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಂತಹ ಕಾರಣಕ್ಕಾಗಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸರು ರಸ್ತೆಯಲ್ಲಿ ಕುಳಿತಿದ್ದಂತಹ ರೈತರನ್ನ ಅಲ್ಲಿಂದ ತೆರವು ಮಾಡೋದಕ್ಕೆ, ಅಲ್ಲಿಂದ ಚದುರಿಸೋದಕ್ಕೆ ಮುಂದಾಗ್ತಾರೆ. ಹಾಗೆ ಚದುರಿಸೋಕ್ ಮುಂದಾದಾಗ ಏಕಾಏಕಿ ಪೊಲೀಸರನ್ನೇ ಅಟ್ಟಾಡಿಸ್ಕೊಂಡು ಬಂದ್ಬಿಡ್ತಾರೆ ಪ್ರತಿಭಟನೆಗೆ ಕುಳಿತಿದ್ದವರು. ಅದಾದ ಬಳಿಕ ಈ ರೀತಿ ಕಲ್ಲು ತೂರಾಟ ಆಗಿದೆ. ಪೊಲೀಸರು ಲಾಠಿ ಚಾರ್ಜ್ಗೆ ಮುಂದಾಗ್ತಾ ಇದ್ದ ಹಾಗೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದೆ. ಅಲ್ಲಿದ್ದಂತಹ ವಾಹನಗಳು, ಖಾಸಗಿ ವಾಹನಗಳಿದ್ವು, ಸರ್ಕಾರಿ ವಾಹನಗಳಿದ್ವು, ಪೊಲೀಸ್ ವೆಹಿಕಲ್ ಇತ್ತು. ಏಕಾಏಕಿ ಎಲ್ಲಾ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಬಸ್ಸುಗಳ ಗಾಜು ಪುಡಿ ಪುಡಿಯಾಗಿದೆ. ಅಂದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುವಂತ ಹಂತಕ್ಕೆ ಹೋಗ್ಬಿಡ್ತು. ಅದಾದ ನಂತರ ಪೊಲೀಸರು ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಇಷ್ಟಾಗ್ತಾ ಇದ್ದ ಹಾಗೆ ಗುರ್ಲಾಪುರದಲ್ಲಿ ಏನ್ ಪ್ರತಿಭಟನೆ ನಡೀತಾ ಇದೆ, ಅಲ್ಲಿಂದ ರೈತ ಮುಖಂಡರಾಗಿರುವಂತಹ ಚೂನಪ್ಪ ಪೂಜಾರಿ ಅವರು ಘಟನಾ ಸ್ಥಳಕ್ಕೆ ಬಂದ್ರು. ಹತ್ತರಗಿ ಟೋಲ್ ಹತ್ರ ಬಂದ್ರು. ಬಂದಂತವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದನ್ನ ನೀವು ಕೇಳಿಸ್ಕೊಂಡ್ರಿ. ಬಂದಂತವರು ಈ ರೀತಿ ಕಲ್ಲು ತೂರಾಟ ಮಾಡಿದಂತವರು ಯಾರೂ ರೈತರಲ್ಲ. ರಸ್ತೆ ತಡೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನಾನು ನಮ್ಮ ರೈತರ ಬಳಿ ಮನವಿಯನ್ನ ಮಾಡ್ಕೋತೀನಿ. ಕೇವಲ ಬೆಳಗಾವಿ ಮಾತ್ರ ಅಲ್ಲ, ರಾಜ್ಯದ ಯಾವುದೇ ಭಾಗಗಳಲ್ಲೂ ರೈತರು ರಸ್ತೆ ತಡೆ ಮಾಡೋದಕ್ಕೆ ಹೋಗಬಾರ್ದು. ಯಾಕಂದ್ರೆ ಪ್ರತಿಭಟನೆ ಡೇ 1 ನಿಂದ ಶಾಂತಿಯುತವಾಗಿ ನಡೀತಾ ಇದೆ. ನಾವು ಯಾವುದೇ ಅಹಿತಕರ ಘಟನೆಗೆ ನಾವು ಕಾರಣ ಆಗಿಲ್ಲ. ಸದ್ಯ ಸರ್ಕಾರ ಪ್ರಯತ್ನ ಮಾಡ್ತಿದ್ಯಲ್ವಾ, ಸರ್ಕಾರ ಬೆಲೆ ನಿಗದಿಯನ್ನ ಮಾಡೋದಕ್ಕೆ ಅಥವಾ ರೈತರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಏನೋ ಒಂದು ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸರ್ಕಾರ ಪ್ರಯತ್ನ ಪಡ್ತಿದ್ಯಲ್ವಾ, ಸರ್ಕಾರಕ್ಕೊಂದು ಅವಕಾಶ ಕೊಡೋಣ. ಯಾರೂ ಕೂಡ ಈ ರೀತಿ ರಸ್ತೆ ತಡೆಯಲ್ಲಿ ಭಾಗಿಯಾಗಬೇಡಿ, ಎಲ್ಲೂ ಕೂಡ ರಸ್ತೆ ತಡೆ ಮಾಡೋದಕ್ಕೆ ಹೋಗಬೇಡಿ, ಅಲ್ಲಿ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಹೋಗಬೇಡಿ. ಸೀದಾ ಮೂಡಲಗಿಯ ಆ ಗುರ್ಲಾಪುರ ಗ್ರಾಮ ಏನಿದೆ, ನಾವು ಪ್ರತಿಭಟನೆ ಮಾಡ್ತಾ ಇರುವಂತಹ ಜಾಗ, ಎಲ್ಲರೂ ಅಲ್ಲಿಗೆ ಬನ್ನಿ ಅನ್ನುವಂತಹ ಕರೆಯನ್ನ ಕೊಟ್ಟರು ರೈತ ಮುಖಂಡರಾಗಿರುವಂತಹ ಚೂನಪ್ಪ ಪೂಜಾರಿ. ಆದ್ರೂ ಗುರ್ಲಾಪುರದ ಈ ಹತ್ತರಗಿ ಟೋಲ್ ಏನಿದೆ, ಹತ್ತರಗಿ ಟೋಲ್ನಲ್ಲಿ ಇನ್ನೂ ಕೂಡ ರೈತರ ಜಮಾವಣೆ ಹಾಗೆಯೇ ಇದೆ. ಅಲ್ಲಿಂದ ರೈತರನ್ನ ತೆರವು ಮಾಡುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.